ಹಂಗಾರೆ ಲಾಯಕ್ಕಿಲ್ಲ ಅಂತಾನೆ ಅವ್ರ ಮುಖ್ಯಮಂತ್ರಿಗೆ. ನೀವ್ ಹೇಳಿದ್ರೆ ಅದನ್ನೇ ಹೇಳ್ಬಿಡ್ತೀನಿ. ರಾಮಲಿಂಗಾರೆಡ್ಡಿ ಹೇಳಿದ್ರು ವಿಜಯನ್ ಲಾಯಕ್ಕಿಲ್ಲ ಮುಖ್ಯಮಂತ್ರಿಗೆ ಅಂತಾನ. ಸಭಾಧ್ಯಕ್ಷರೇ, ಇದೇ ಕಾಲೇಜಿನ ಅಶೋಕಣ್ಣ 20 ಜನ ನೀಟ್ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಾಗ ತೋರಿಸಲಿಲ್ಲ ಅನ್ನೋದನ್ನ 20 ಜನ ನೀಟ್ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಹೇಳ್ತಾರೆ ವಿಜಯನ್ ನಾಲಾಯಕ್ ಅಂತ. ಕಾಂಗ್ರೆಸ್ ಮುಖ್ಯಮಂತ್ರಿ ಹೇಳ್ತಾರೆ ವಿಜಯನ್ ನಾಲಾಯಕ್ ಅಂತ. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಾಗ ಕಾಳಜಿ ತೋರಿಸಲಿಲ್ಲ ಅಲ್ಲ ಅಶೋಕಣ್ಣ. ಮಾನ್ಯ ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಇದೇ ಕಾಳಜಿ ಅಶೋಕಣ್ಣ ಹಾಕೊಂಡಿರೋದು. ಅವ್ರಿಗೇನು ಕನಸಲ್ಲಿ ಬಂದಿತ್ತ ಅಂತ ಕೇಳಿದೆ ಅಷ್ಟೇ. ನಾನು ಲಾಯಕ್ ನಾಲಾಯಕ್ ಬಗ್ಗೆ ನಾನು ಮಾತಾಡ್ತೀನಿ. ಸರಿ ಕನಸಲ್ಲಿ ಬಂದಿತ್ತ ಅಂತ ಕೇಳಿದೆ. ಮಾನ್ಯ ಅಧ್ಯಕ್ಷೆ ಪ್ರಾಮಾಣಿಕವಾಗಿ ಅವ್ರಿಗೆ ನ್ಯಾಯ ಒದಗಿಸಬೇಕು ಅಂತ ಆಯ್ತಾ, ರಾಜಕೀಯ ಮಾಡಬೇಕು ಅಂತ ಆಯ್ತಾ? ನಿನ್ ಭಾಷಣದ ಮುಖಾಂತರ ನೀವು ಕೊಲೆ ಮಾಡಬೇಕಂತ ನ್ಯಾಯ ಒದಗಿಸಿ ಸರಿಯಾಗಿ ಪ್ರಶ್ನೆ ಕೇಳಿ. ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಬದುಕಿಸಿ, ಆಯ್ತು ಅವ್ರಿಗೆ ಬದುಕಿಸಿ ನ್ಯಾಯ ಕೊಡ್ತೀವಿ ಅವರಿಗೆ. ಆಯ್ತು ಮಾನ್ಯ ಅಧ್ಯಕ್ಷೆ ಬದುಕಿಸಿ, ಆಯ್ತು ಅವ್ರಿಗೆ ಬದುಕಿಸಿ ನ್ಯಾಯ ಕೊಡ್ತೀವಿ ಅವರಿಗೆ. ಆಯ್ತು ಮಾನ್ಯ ಅಧ್ಯಕ್ಷೆ ಮೂರ್ ದಿನ ಏನ್ ಮಾಡ್ತಾ ಇದ್ದೀರಿ ನ್ಯಾಯ ಒದಗಿಸಕ್ಕೆ? ರಾಮಲಿಂಗಾರೆಡ್ಡಿ ಸಂಬಂಧಪಟ್ಟಿದ್ದು ಕೇಳ್ತಾ ಇದ್ದೀವಿ. ಪ್ರಶ್ನೋತ್ತರ ಆದ್ಮೇಲೆ ಪ್ರಶ್ನೋತ್ತರ. ಮಾನ್ಯ ಅಧ್ಯಕ್ಷರೇ ಸಂಕ್ಷಿಪ್ತವಾಗಿ ಕೇಳಿ. 2 ನಿಮಿಷದಲ್ಲಿ ಮುಗಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ರಾಮಲಿಂಗಾರೆಡ್ಡಿ ಅವರು ಮಾನ್ಯ ಅರಣ್ಯ ಸಚಿವರು ಸುದೀರ್ಘವಾದಂತಹ ಉತ್ತರವನ್ನ ತನ್ನ ಇಲಾಖೆಯನ್ನ ಸಮರ್ಥಿಸಿಕೊಂಡು ಇವತ್ತು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಾನು ಆ ಘಟನೆಯಲ್ಲಿರುವಂತಹ ಅಂಶಗಳನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ಉಲ್ಲೇಖ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಹೋಗಲ್ಲ. ಇವ್ರದೇ ಸಚಿವರು, ಸ್ವತಃ ಅರಣ್ಯ ಇಲಾಖೆ ಸಚಿವರು ಸದನದಲ್ಲಿ ಬಂದು ಬೇಟೆಗಾರರು ಅನ್ನುವಂಥ, ರೈತರು ಅಂತ ಹೇಳಲಿಕ್ಕಿಂತ ಬದಲಾಗಿ ಬೇಟೆಗಾರರು ಅನ್ನುವಂಥ ಶಬ್ದವನ್ನು ಅವ್ರು ಬಳಸಿದ್ದಾರೆ. ಆ ಭಾಗದ ರೈತರನ್ನ ಬೇಟೆಗಾರರು ಅನ್ನುವಂಥ ಶಬ್ದವನ್ನು ಬಳಸಿ ಅರಣ್ಯ ಇಲಾಖೆಯವರ ರಕ್ಷಣೆಗೋಸ್ಕರ ಗುಂಡು ಹಾರಿಸಿದೀವಿ ಎನ್ನುವಂಥ ಮಾತನ್ನ ಅವ್ರು ಹೇಳಿ ಅದನ್ನ ಸಮರ್ಥಿಸಿಕೊಂಡ್ರು. ಇದೇ ಸರ್ಕಾರದ ಸಚಿವ ಸಂಪುಟದಲ್ಲಿ ಕೆಲಸ ಮಾಡ್ತಾ ಇರುವಂತ ಚಾಮರಾಜನಗರವನ್ನ ಪ್ರತಿನಿಧಿಸ್ತಾ ಇರುವಂತ ಒಬ್ಬ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳಿಕೆಯನ್ನು ಓದ್ತೀನಿ ಅಷ್ಟೇ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಬೇಟೆಯಾಡಿ ವಾಪಸ್ ಬರುವಾಗ ಗುಂಡು ಹೊಡೆದರು ಎಂದು ಅರಣ್ಯ ಇಲಾಖೆಯವರು ಹೇಳುತ್ತಿದ್ದಾರೆ. ಇದನ್ನು ನಂಬುವ ಸ್ಥಿತಿಯಲ್ಲಿ ನಾನು ಇಲ್ಲ. ಎನ್ಕೌಂಟರ್ ನಂತರ ಯಾರಿಗೂ ಮಾಹಿತಿ ನೀಡದೆ ಶವಗಳನ್ನು ಏಕೆ ಮೈಸೂರಿಗೆ ಸ್ಥಳಾಂತರಿಸಿದರು? ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಸತ್ಯಾಸತ್ಯತೆ ಹೊರತರಲಾಗುವುದು ಅಂತೇಳಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಹೇಳಿಕೆ ಕೊಡ್ತಾರೆ. ಇವ್ರು ಹೇಳ್ತಾರೆ ಅರಣ್ಯ ಇಲಾಖೆಯವರ ರಕ್ಷಣೆಗೆ ಬೇಟೆಗಾರರ ಮೇಲೆ ನಾನು ಗುಂಡಾರಿಸಿದೆ ಅಂತ. ಆ ಜಿಲ್ಲೆಯ ಸಚಿವರು ಹೇಳ್ತಾರೆ ಅರಣ್ಯ ಇಲಾಖೆಯವರ ಹೇಳಿಕೆಯನ್ನು ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಲ್ಲಿಯ ಸಂಸದರು ಹೇಳಿಕೆ ಕೊಡ್ತಾರೆ. ಒಂದು ನಿಮಿಷ. ಅಲ್ಲಿಯ ಸಂಸದರು ಹೇಳಿಕೆ ಕೊಡ್ತಾರೆ, ಅರಣ್ಯ ಅಧಿಕಾರಿಗಳು ನೀಡಿದ ಮಾಹಿತಿಯನ್ನಷ್ಟೇ ನಂಬಲು ಸಾಧ್ಯವಿಲ್ಲ. ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುನಿಂದ ಇನ್ನೊಂದು ಆಯಾಮದ ಬಗ್ಗೆಯೂ ತಿಳಿಯುತ್ತೇನೆ. ಎನ್ಕೌಂಟರ್ ಆದ ಮೇಲೆ ಮೈಸೂರಿಗೆ ಏಕೆ ಶವಗಳನ್ನು ತಂದರು ಅಂತೇಳಿ ಅಲ್ಲಿಯ ಸಂಸದ ಸುನೀಲ್ ಬೋಸ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಇವ್ರದೇ ಸಚಿವರ ಹೇಳಿಕೆಗಳು ಒಬ್ಬೊಬ್ಬರಿಗೂ ಒಂದೊಂದು ಸಾಮ್ಯತೆ ಕಂಡು ಬರ್ತಾ ಇಲ್ಲ. ಅವರೊಂದು ಹೇಳಿಕೆ ಕೊಡ್ತಾರೆ, ಇವರೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕವಾಗಿ ನಮಗೆ ಅನುಮಾನ ಇರೋದು, ನಿಮ್ಮ ರಾಜಕೀಯದ ಮೇಲಾಟಕ್ಕೋಸ್ಕರ
ಇದನ್ನ ಬೇರೆ ಕಡೆಗೆ ಸೆಳಿಬೇಕು ಅಂತೇಳಿ ಸರ್ಕಾರ ರೈತರ ಮೇಲೆ ಗುಂಡನ್ನ ಹಾರಿಸ್ತಾ ಇದೆ, ಎನ್ಕೌಂಟರ್ ಮಾಡ್ತಾ ಇದ್ದೀರಿ. ನಿಮ್ಮ ಸಚಿವ ಸಂಪುಟದಲ್ಲೇ ಒಬ್ರು ಹೇಳಿಕೆಗೆ ತಾಳೆ ಇಲ್ಲ. ಇಲ್ಲಿ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಹೇಳ್ತಾರೆ, ಅರಣ್ಯ ಇಲಾಖೆಯ ಸಚಿವರು ಹೇಳ್ತಾರೆ. ಯಾವ್ದನ್ನ ನಂಬೇಕು ನಾವು? ಹಂಗಾರೆ MP ಅವರೊಂದೇನು ಹೇಳ್ತಾರೆ, ಯಾವ್ದನ್ನ ನಂಬೇಕು? ಈ ಹಿನ್ನೆಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ನಾನು ಬಹಳ ಬಲವಾಗಿ ಒತ್ತಾಯ ಮಾಡ್ತೇನೆ. ಇದರ ಹಿಂದೆ ಏನೋ ಒಂದು ದೊಡ್ಡವಾದಂತ ಒಂದು ಪಿತೂರಿ ಇದೆ. ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೊಡುವಂತ ಹೇಳಿಕೆ, ನೀವು ಕೊಡುವಂತ ಹೇಳಿಕೆ, ಅಲ್ಲಿ ರೈತರು ಕೊಡುವಂತ ಹೇಳಿಕೆ, ಆ ಮೃತರ ಪತ್ನಿಯೊಬ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿಕೆ ಕೊಟ್ಟಿದ್ದಾರೆ? ಆ ಮೃತಪಟ್ಟಂತ ಹೇಳಿಕೆ, ಅವರ ಹೆಂಡತಿ ಹೇಳಿಕೆ ಕೊಟ್ಟಿರುವಂತದ್ದು, ನನ್ನ ಪತಿ ಜೋಳ ಕಾಯಲು ಜಮೀನಿಗೆ ಹೋಗಿ ಅಲ್ಲೇ ಮಲಗಿದ್ದರು, ಜಮೀನಲ್ಲಿದ್ದವರನ್ನು ಕರೆದೊಯ್ದು ಗುಂಡಿಟ್ಟು ಸಾಯಿಸಿದ್ದಾರೆ ಅಂತೇಳಿ ಮೃತಪಟ್ಟಂತ ಪತ್ನಿ ಹೇಳಿಕೆಯನ್ನು ಕೊಡ್ತಾರೆ. ನನ್ನ ಪತಿ ಜೋಳ ಕಾಯಲು ಜಮೀನಿಗೆ ಹೋಗಿ ಅಲ್ಲೇ ಮಲಗಿದ್ದರು, ಜಮೀನಲ್ಲಿದ್ದವರನ್ನು ಕರೆದೊಯ್ದು ಗುಂಡಿಟ್ಟು ಸಾಯಿಸಿದ್ದಾರೆ ಅಂತೇಳಿ ಮೃತಪಟ್ಟಂತ ಪತ್ನಿ ಹೇಳಿಕೆಯನ್ನು ಕೊಡ್ತಾರೆ. ಪುಟ್ಟರಂಗ ಶೆಟ್ಟಿ ಮಾತಾಡ್ರಿ. ಸರ್ ಅಧ್ಯಕ್ಷರೇ, ಮಾತಾಡಿ ನೀವು ಮಾತಾಡಿದ್ಮೇಲೆ ಕೊಡ್ತೀನಿ ನಿಮ್ಗೆ. ಅಧ್ಯಕ್ಷರೇ, ಅವತ್ತು 15ನೇ ತಾರೀಕು ಸ್ವತಂತ್ರ ದಿನಾಚರಣೆ. ನಾನು ಅವತ್ತು ಬಾವುಟ ಏರಿಸಿ ಒಂದು 11:15ಗೆ ನನಗೆ ಮೆಸೇಜ್ ಬಂತು, ಈ ಥರ ಅನ್ನೂರಿನಲ್ಲಿ 3 ಜನಕ್ಕೆ ಎನ್ಕೌಂಟರ್ ಆಗಿದೆ ಅಂದಮೇಲೆ ನಾನು ಏನಾಯಿತು ಅಂತ ವಿಚಾರಿಸ್ಕೊಂಡು ನೇರವಾಗಿ ಮೈಸೂರಿಗೆ ಹೋಗಿ ಅಲ್ಲಿ ಕೆಲವೆಲ್ಲ ತಿಳ್ಕೊಂಡಾಗ ಅಲ್ಲಿ ಕೇಳಿದಾಗ ನಾನು ಹೇಳಿದೆ. ಅದಾದಮೇಲೆ ನಾನು ನಾರಾಯಣದಲ್ಲಿ ಇನ್ನೊಬ್ಬನು ತಗ್ಸ್ಕೊಂಡಿರೋನು ಅಲ್ಲಿದ್ದ, ಅವನ್ನೂ ವಿಚಾರಿಸ್ತಿ. ಆಗ ಹೇಳಿದೆ, ಅವನೊಂಥರ ಹೇಳಿಕೆ ಕೊಡ್ತಾನೆ, ಇವನೊಂಥರ ಹೇಳಿಕೆ ಕೊಡ್ತಾನೆ, ಇವರಿಬ್ಬರದ್ದು ನಂಬಕ್ಕಾಗಲ್ಲ. ನಾವು ನ್ಯಾಯಾಂಗ ವಿಚಾರಣೆಗೆ ಒಳಪಡಿಸ್ತೀವಿ, ಅಲ್ಲಿ ಸತ್ಯಾಸತ್ಯತೆ ಬಂದಮೇಲೆ ಅದರ ಮೇಲೆ ಏನು ಕ್ರಮ ತಗೋಬೇಕು ತಕ್ಕೊಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದೀನಿ ನಾನು.